ಇವತ್ತು ರಸಪ್ರಶ್ನೆಯನ್ನು ಏರ್ಪಡಿಸಲಾಗಿದೆ. ನಿಮ್ಮ ತಂಡ ಹೆಸರು ಹೇಳ್ರಿ. ಕುವೆಂಪು ತಂಡ, ದರಾ ಬೇಂದ್ರೆ ತಂಡದವರು, ಗೋಕಾಕ್ ತಂಡದವರು, ಕಾರಂತ್ ತಂಡ, ಜೊತೆಗೆ ಚಂದ್ರಶೇಖರ್ ಕಂಬಾರ. ಓಕೆ, ಇವತ್ತು ರಸಪ್ರಶ್ನೆ ಇದೆ. ಮೊದಲನೇ ರೌಂಡ್ ಏನು ಮಾಡಿದಾರಪ್ಪ ಅಂದ್ರೆ ಪೂಜಾರಿ ಸರ್ ಅವ್ರು ಏನು ಮಾಡಿದಾರೆ ಹೇಳ್ರಿ, ಕನ್ನಡ ರೌಂಡನ್ನು ನಡೆಸ್ಕೊಡ್ತಾ ಇದ್ದಾರೆ. ರೈಟ್? ಓಕೆ, ಯಾರೂ ಮಾತಾಡೋಂಗಿಲ್ಲ. ಸರ್ ಸ್ಟಾರ್ಟ್ ಮಾಡಿರಿ. ಪ್ರಶ್ನೆ ನಂಬರ್ 3. ದರಾ ಬೇಂದ್ರೆ ಅವರ ಪೂರ್ಣ ಹೆಸರೇನು? ದರಾ ಬೇಂದ್ರೆ ಅವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೆಟ್ಟದಾವರೆದು ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿ. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5. ಅನುಪಮ ನಿರಂಜನ್ ಯಾವ ಗದ್ಯದ ಲೇಖಕರು? ಅನುಪಮ ನಿರಂಜನ್. ಆರನೇ ತರಗತಿ ಇರ್ತಕ್ಕಂಥದ್ದು. ಅನುಪಮ ನಿರಂಜನ್ ಯಾವ ಗದ್ಯದ ಲೇಖಕರು? ಅನುಪಮ ನಿರಂಜನ್ ಯಾವ ಗದ್ಯವನ್ನು ಬರೆದಿದ್ದಾರೆ 6ನೇ ತರಗತಿಯಲ್ಲಿ? ಪಾಸ್. ಧನ್ಯವಾದ ಹೇಳಬೇಕಾರೆ. ರ ವ ಶ ಅಕ್ಷರಗಳು ಯಾವ ವ್ಯಂಜನ ಅಕ್ಷರಗಳಿಗೆ ಸಂಬಂಧಪಟ್ಟಿವೆ? ರ ವ ಶ ಅಕ್ಷರಗಳು ಯಾವ ವ್ಯಂಜನ ಅಕ್ಷರಗಳಿಗೆ ಸಂಬಂಧಪಟ್ಟಿವೆ? ಅವರಿಗೆ ವ್ಯಂಜನ. ಸಂಧಿಗಳು ಯಾವುವು? ಲೋಪ ಸಂಧಿ, ಆದೇಶ ಸಂಧಿ, ಆಗಮನ ಸಂಧಿ. ಈಗ ಕನ್ನಡದ 2ನೇ ರೌಂಡ್ ನಡೀತಾ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಎಲ್ಲಿ ಜನಿಸಿದ್ರು? ಪೂರ್ಣಚಂದ್ರ ತೇಜಸ್ವಿ. ತಪ್ಪು ಉತ್ತರ. ಪೂರ್ಣಚಂದ್ರ ತೇಜಸ್ವಿ ಅವರ ಜನ್ಮಸ್ಥಳ. ತೇಜಸ್ವಿ ಜನ್ಮಸ್ಥಳ, ಜನಿಸಿದ ಸ್ಥಳ. ಶಿವಮೊಗ್ಗ. ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ವ್ಯಕ್ತಿ ಯಾರು ಮತ್ತು ಯಾವಾಗ? ಕನ್ನಡ ಕುವೆಂಪು. ಸರಿಯಾದ ಉತ್ತರ. ಯಾವಾಗ ಗೊತ್ತಿಲ್ಲ. 1967ರಲ್ಲಿ ಜ್ಞಾನಪೀಠ ಪ್ರಸಾರಗಳ ಉದಾಹರಣೆ ಕೊಡಿ. ದೀರ್ಘ ಸ್ವರ. ಎಸ್. 6ನೇ ಪ್ರಶ್ನೆ. ಕಾರ್ಯಪದದ ತದ್ಭವ ಏನು? ಕಾರ್ಯ ತತ್ಸಮನ ತದ್ಭವ ಯಾವುದು? ಸರಿಯಾದ ಉತ್ತರ. ವೆರಿ ಗುಡ್. ರಾಷ್ಟ್ರಕವಿ ಯಾರು? ವೆರಿ ಗುಡ್. ಇಲ್ಲಿ ಕನ್ನಡ ರೌಂಡ್ ಏನಾಗ್ತದೆ ಹೇಳ್ರಿ, ಮುಗಿತಾ ಇದೆ. ಸೊ ಕುವೆಂಪು ತಂಡದವರು 25 ಅಂಕಗಳು, ಬೇಂದ್ರೆ ತಂಡದವರು 25, ಗೋಕಾಕ್ ತಂಡದವರು ಇನ್ನೂ ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಶಿವರಾಮ್ ತಂಡದವರು 15 ಅಂಕಗಳು, ಕಂಬಾರ್ ತಂಡವರು 15 ಅಂಕಗಳು. ಮುಂದಿನ ರೌಂಡ ಗಣಿತ ರೌಂಡ. ಓಕೆ, ಗಣಿತ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೊದಲನೇ ಪ್ರಶ್ನೆ ಕುವೆಂಪು ತಂಡದವರಿಗೆ. ಪ್ರಶ್ನೆ ಸಂಖ್ಯೆ ಯಾವುದು? 9. ಸರಿಯಾಗಿ ಕೇಳಿಸ್ಕೊರಿ. 2 ಗಂಟೆಯಲ್ಲಿ ಎಷ್ಟು ನಿಮಿಷಗಳಿರುತ್ತವೆ? 2 ಗಂಟೆಯಲ್ಲಿ ಎಷ್ಟು ನಿಮಿಷಗಳಿರುತ್ತವೆ? 120. ಸರಿಯಾದ ಉತ್ತರ 120 ನಿಮಿಷಗಳು. ಪ್ರಶ್ನೆ ಸಂಖ್ಯೆ 3. ಮೂರನೇ ಪ್ರಶ್ನೆ 4 ಪೂರ್ಣಾಂಕ 3ನೇ 1 ಬರ್ಕೋಬೋದಾ? 4 ಪೂರ್ಣಾಂಕ 3ನೇ 1, 4 ಪೂರ್ಣಾಂಕ 3ನೇ 1 ಇದರ ವಿಷಮ ರೂಪ, ವಿಷಮ ಭಿನ್ನರಾಶಿ ರೂಪ. ನಾಲ್ಕು ಪೂರ್ಣಾಂಕ 3ನೇ 1 ಇದರ ವಿಷಮ ರೂಪ, ವಿಷಮ ಭಿನ್ನರಾಶಿ ರೂಪ. ತಪ್ಪು. ಸರಿಯಾದ ಉತ್ತರ 3ನೇ 13. ಪ್ರಶ್ನೆ ಗೋಕಾಕ್ ತಂಡದವರಿಗೆ. ಪ್ರಶ್ನೆ ಸಂಖ್ಯೆ ಎಷ್ಟು? 1. ಪೂರ್ಣ ಸಂಖ್ಯೆಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? ಪೂರ್ಣ ಸಂಖ್ಯೆಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? ಪೂರ್ಣ ಸಂಖ್ಯೆಗಳ. ತಪ್ಪು ಉತ್ತರ. 0. ಸರಿಯಾದ ಉತ್ತರ 0.
ಬೋನಸ್ ಅಂಕ ಕಾರಣ ತಂಡಕ್ಕೆ. ವಾದ ಪ್ರಶ್ನೆ ಕಾರಣ ತಂಡ. 5 ಪ್ರಶ್ನೆ ಸಂಖ್ಯೆ 5. 12 ಮತ್ತು 24ರ ಲಸ ಎಷ್ಟು? 12 ಮತ್ತು 24ರ ಲಸ ಎಷ್ಟು? ಲಸ 12 ಮತ್ತು 24ರ ಲಸ. 12 ತಪ್ಪು ಉತ್ತರ. 24 ಸರಿಯಾದ ಉತ್ತರ 24. ಬೋನಸ್ ಅಂಕ ಕಂಬರ್ ತಂಡಕ್ಕೆ. ಪ್ರಶ್ನೆ ಸಂಖ್ಯೆ 8. ಪ್ರಶ್ನೆ ಸಂಖ್ಯೆ 8. 10 ರೂಪಾಯಿಯಲ್ಲಿ ಎಷ್ಟು ಪೈಸೆಗಳಿರುತ್ತವೆ? 10 ರೂಪಾಯಿಗಳಲ್ಲಿ ಎಷ್ಟು ಪೈಸೆಗಳಿವೆ? 1,000 ಸರಿಯಾದ ಉತ್ತರ 1,000 ಪೈಸೆಗಳು. ಗಣಿತದ ಮುಂದಿನ ರೌಂಡ್ ಪ್ರಶ್ನೆ ಸಂಖ್ಯೆ ನೇರವಾಗಿ ಕಂಬರ್ ತಂಡಕ್ಕೆ. ಎಷ್ಟು? 7ನೇ ಪ್ರಶ್ನೆ. ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಇರುತ್ತದೆ? ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಿರ್ತಾ ಇದೆ? 3 ಕೋನಗಳು ಕೂಡಿಸಿದ್ರೆ ಎಷ್ಟಿರ್ತಾ ಇದೆ? ಎಷ್ಟು ಡಿಗ್ರಿಗೆ ಸಮನಾಗಿರ್ತಾ ಇದೆ? 90 ತಪ್ಪು ಉತ್ತರ. 3 ಕೋನಗಳು ಕೂಡಿಸಿದ್ರೆ ಉತ್ತರ ಎಷ್ಟಾಗಿರ್ತಾ ಇದೆ? 180 ಸರಿಯಾದ ಉತ್ತರ 180 ಡಿಗ್ರಿ. ಬೋನಸ್ ಅಂಕ ಕಾರಣ ತಂಡಕ್ಕೆ. ನೇರವಾದ ಪ್ರಶ್ನೆ ಕಾರಣ ತಂಡಕ್ಕೆ. ಪ್ರಶ್ನೆ ಸಂಖ್ಯೆ 2. ರಾಷ್ಟ್ರೀಯ ಗಣಿತ ದಿನವನ್ನು ಯಾವಾಗ ಆಚರಿಸುತ್ತಾರೆ? ರಾಷ್ಟ್ರೀಯ ಗಣಿತ ದಿನವನ್ನು ಯಾವಾಗ ಆಚರಿಸುತ್ತಾರೆ? 5 ತಪ್ಪು ಉತ್ತರ. ಡಿಸೆಂಬರ್ 28 ಡಿಸೆಂಬರ್ 28 28. ತಪ್ಪು ಉತ್ತರ. ಡಿಸೆಂಬರ್ 22 ಸರಿಯಾದ ಉತ್ತರ ಡಿಸೆಂಬರ್ 22. ವೆರಿ ಗುಡ್. ಬೇಂದ್ರೆ ತಂಡಕ್ಕೆ ಬೋನಸ್ ಅಂಕ. ನೇರವಾದ ಪ್ರಶ್ನೆ ಗೋಕಾಕ್ ತಂಡಕ್ಕೆ. ಪ್ರಶ್ನೆ ಸಂಖ್ಯೆ 4. ಭಾಗಲಬ್ಧ ಸಂಖ್ಯೆಗಳ ಸಂಕೇತ ಯಾವುದು? ಭಾಗಲಬ್ಧ ಸಂಖ್ಯೆಗಳ ಕ್ಯೂ. ಸರಿಯಾದ ಉತ್ತರ ಕ್ಯೂ. ನೆಕ್ಸ್ಟ್ ನೇರವಾದ ಪ್ರಶ್ನೆ ಬೇಂದ್ರೆ ತಂಡಕ್ಕೆ. ಪ್ರಶ್ನೆ ಸಂಖ್ಯೆ 6. -8ರ ಮುಂದಿನ ಸಂಖ್ಯೆ ಯಾವುದು? ಮುಂದಿನ ಸಂಖ್ಯೆ. ತಪ್ಪು ಉತ್ತರ. -7. ಸರಿಯಾದ ಉತ್ತರ -7. ಕುವೆಂಪು ತಂಡಕ್ಕೆ ಬೋನಸ್ ಅಂಕ. ಪ್ರಶ್ನೆ ಸಂಖ್ಯೆ 10. ಕುವೆಂಪು ತಂಡಕ್ಕೆ ನೇರವಾದ ಪ್ರಶ್ನೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಸರಿಯಾದ ಉತ್ತರ. ವೆರಿ ಗುಡ್. ಇಲ್ಲಿಗೆ ಗಣಿತ ರೌಂಡ್ ಏನಾಗ್ತೈತೆ ಹೇಳ್ರಿ, ಕಂಪ್ಲೀಟ್ ಆಗ್ತಾ ಇದೆ. ಕನ್ನಡ ಮತ್ತು ಗಣಿತ 2 ರೌಂಡ್ ಕಂಪ್ಲೀಟ್ ಆಗಿದಾವು. ಸೊ 2 ಅಂಕಗಳ ಆಧಾರದ ಮೇಲೆ ಕುವೆಂಪು ತಂಡ 50 ಅಂಕಗಳನ್ನ ಪಡೆದುಕೊಂಡಿದೆ. ಅದೇ ರೀತಿ ಬೇಂದ್ರೆ ತಂಡ 30 ಅಂಕಗಳನ್ನ ಪಡೆದುಕೊಂಡಿದೆ. ಇನ್ನು ಅದೇ ರೀತಿ ಗೋಕಾಕ್ ತಂಡ 10 ಅಂಕಗಳನ್ನ ಪಡೆದುಕೊಂಡಿದೆ. ಶಿವರಾಮ್ ಕಾರಂತ್ ತಂಡ 30 ಅಂಕಗಳನ್ನ ಪಡೆದುಕೊಂಡಿದೆ. ಕಂಬಾರ್ ತಂಡ 40 ಅಂಕಗಳನ್ನ ಪಡೆದುಕೊಂಡಿದೆ. ಸೊ 2 ರೌಂಡ್ಗಳು ಮುಗಿದಾವೆ. ನೆಕ್ಸ್ಟ್ ಮುಂದಿನ ರೌಂಡ ಸೈನ್ಸ್ ಆಗ್ತಾ ಇದೆ. ಸೈನ್ಸ್ ಆದ ಕೂಡಲೇ SS ನಡೀತಾ ಇದೆ. ಓಕೆ, ಈಗ ವಿಜ್ಞಾನ ರೌಂಡ್ ನಡೀತಾ ಇದೆ. ಸೊ ವಿಜ್ಞಾನ ರೌಂಡ ಬೇಂದ್ರೆ ತಂಡದಿಂದ ಪ್ರಾರಂಭ ಮಾಡ್ತಾ ಇದ್ದಾವೆ. ನೇರವಾದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 1. ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸರಿಯಾದ ಉತ್ತರ ಕೆಲ್ವಿನ್. 10 ಅಂಕಗಳು. ಗೋಕಾಕ್ ತಂಡಕ್ಕೆ ನೇರವಾದ ಪ್ರಶ್ನೆ 5ನೇದ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಫೆಬ್ರವರಿ 28 ಸರಿಯಾದ ಉತ್ತರ ಫೆಬ್ರವರಿ 28. ಕಾರ ತಂಡಕ್ಕೆ ನೇರವಾದ ಪ್ರಶ್ನೆ 8. 8ನೇ ಪ್ರಶ್ನೆ ನೇರವಾಗಿ. ಹೂವಿನ ಗಂಡು ಭಾಗ ಯಾವುದು? ಶಲಾಕಿ ತಪ್ಪು ಉತ್ತರ. ಕೇಸರ್ ಸರಿಯಾದ ಉತ್ತರ ಕೇಸರ. 5 ಅಂಕಗಳು ಕಂಬಾರ್ ತಂಡಕ್ಕೆ. ನೇರವಾದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 9. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು? 306 ತಪ್ಪು ಉತ್ತರ. 206 ಸರಿಯಾದ ಉತ್ತರ 206. ಕುವೆಂಪು ತಂಡಕ್ಕೆ 5 ಅಂಕಗಳು. ನೇರವಾದ ಪ್ರಶ್ನೆ ಕುವೆಂಪು ತಂಡಕ್ಕೆ. ಪ್ರಶ್ನೆ ಸಂಖ್ಯೆ 3. ಕುವೆಂಪು ತಂಡಕ್ಕೆ. ಎಲೆಗಳು ಹಸಿರಾಗಿರಲು ಕಾರಣವಾದ ವಸ್ತು ಯಾವುದು? ಎಲೆಗಳು ಹಸಿರು ಬಣ್ಣಕ್ಕಿರಲು ಕಾರಣವಾದದ್ದು ಯಾವುದು? ಎಲೆಗಳು ಹಸಿರಾಗಿರಲು ಕಾರಣವೇನು? ಯಾವ ವಸ್ತು ಇರೋದ್ರಿಂದ ಎಲೆಗಳು ಹಸಿರಾಗಿರುತ್ತವೆ? ನೇರವಾದ ಪ್ರಶ್ನೆ ಇದೆ ಕುವೆಂಪು ತಂಡಕ್ಕೆ. ತಪ್ಪು ಉತ್ತರ. ಪತ್ರ ಹರಿತು ಸರಿಯಾದ ಉತ್ತರ ಪತ್ರ ಹರಿತು. ದರಾ ಬೇಂದ್ರೆ ತಂಡಕ್ಕೆ 5 ಅಂಕಗಳು ಬೋನಸ್. ನೆಕ್ಸ್ಟ್ ಮುಂದಿನ ಕ್ವಶನ್ಸ್ಗಳ ರೌಂಡ. ಗೋಕಾಕ್ ತಂಡಕ್ಕೆ ನೇರವಾದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 4. ಸಸ್ಯಗಳು ಉಸಿರಾಡಲು
ಬಳಸುವ ಅನಿಲ ಯಾವುದು? ಸಸ್ಯಗಳು ಉಸಿರಾಡಲು ಬಳಸುವ ಅನಿಲ ಯಾವುದು? ಪತ್ರರಂಧ್ರ. ಉಸಿರಾಡಲು ಬಳಸುವ ಅನಿಲ ಯಾವುದು? ತಪ್ಪು ಉತ್ತರ. ಉಸಿರಾಡಲು ಯಾವ ಅನಿಲವನ್ನು ಬಳಸ್ಕೊಳ್ತದವು? ಆಕ್ಸಿಜನ್. ಸರಿಯಾದ ಉತ್ತರ ಆಕ್ಸಿಜನ್. 5 ಅಂಕಗಳು ಕಾರಣ ತಂಡಕ್ಕೆ. ನೇರವಾದ ಪ್ರಶ್ನೆ 10. 10. ಜಠರದಲ್ಲಿ ಬಿಡುಗಡೆ ಆಗುವ ಆಮ್ಲ ಯಾವುದು? ಮಾನವನ ದೇಹದ ಜಠರದಲ್ಲಿ ಬಿಡುಗಡೆ ಆಗುವ ಆಮ್ಲ ಯಾವುದು? ಕ್ಲೋರಿಕ್ ಆಮ್ಲ. ತಪ್ಪು ಉತ್ತರ. ಹೈಡ್ರೋಕ್ಲೋರಿಕ್ ಆಮ್ಲ. ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ಕಂಬಾರ್ ತಂಡಕ್ಕೆ 5 ಅಂಕಗಳು ಬೋನಸ್. ಪ್ರಶ್ನೆ ಸಂಖ್ಯೆ 6. 6. ಅಯಸ್ಕಾಂತವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಮ್ಯಾಗ್ನೆಸ್. ಸರಿಯಾದ ಉತ್ತರ ಮ್ಯಾಗ್ನೆಸ್. ನೇರವಾದ ಪ್ರಶ್ನೆ ಕುವೆಂಪು ತಂಡಕ್ಕೆ. ಪ್ರಶ್ನೆ ನಂಬರ್ 2. ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ರಕ್ತದ ಒತ್ತಡವನ್ನು ಯಾವ ಸಾಧನದಿಂದ ಅಳೆಯುತ್ತಾರೆ? ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು? ಸ್ಪಿಗ್ಮೋಮಾನೋಮೀಟರ್. ಸರಿಯಾದ ಉತ್ತರ ಸ್ಪಿಗ್ಮೋಮಾನೋಮೀಟರ್. ಮುಂದಿನ ಪ್ರಶ್ನೆ ಬೇದ್ರೆ ತಂಡಕ್ಕೆ ನೇರವಾಗಿ. ಪ್ರಶ್ನೆ ಸಂಖ್ಯೆ 7. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಯಕೃತ. ಸರಿಯಾದ ಉತ್ತರ ಯಕೃತ. ಇಲ್ಲಿಗೆ ವಿಜ್ಞಾನ ರೌಂಡ್ ಏನಾಗ್ತಿದೆ ಹೇಳ್ರಿ ಕಂಪ್ಲೀಟ್ ಆಗ್ತಾ ಇದೆ. ನೋಡೋಣ ಅಂಕಗಳು ಎಷ್ಟೆಷ್ಟು ಪಡ್ಕೊಂಡಿದ್ದೀರಿ ಅನ್ನೋದು. ಕುವೆಂಪು ತಂಡ 75 ಅಂಕ, 75 ಅಂಕಗಳು. ಬೇಂದ್ರೆ ತಂಡ 55 ಅಂಕ, ಬೇಂದ್ರೆ ತಂಡ 55 ಅಂಕಗಳು. ಗೋಕಾಕ್ ತಂಡ 20 ಅಂಕ, ಗೋಕಾಕ್ 20 ಅಂಕಗಳು. ಶಿವರಾಮ್ ಕಾರಂತ್ ತಂಡ 35 ಅಂಕ, 35 ಅಂಕಗಳು. ಕಂಬಾರ್ ತಂಡ 60 ಅಂಕ. 60 ಅಂಕಗಳು ಕಂಬಾರ್ ತಂಡ. ಇನ್ನು ಮುಂದಿನದಾಗಿ SS ರೌಂಡ್ ಇರ್ತಾ ಇದೆ. ಜೀವನ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಪುನರುಜ್ಜೀವನದ ಪಿತಾಮಹ. ಪಿತಾಮಹ ಎಂದು ಯಾರನ್ನು ಕರೀತಾರೆ? ರವೀಂದ್ರನಾಥ್ ಟ್ಯಾಗೋರ್. ತಪ್ಪು ಉತ್ತರ ಮೋಹನ್ ರಾಯ್. ವೆರಿ ಗುಡ್. ರಾಜಾರಾಮ್ ಮೋಹನ್ ರಾಯ್. ಸರಿಯಾದ ಉತ್ತರ 5 ಅಂಕಗಳು. ಜೈನ ಧರ್ಮದ 24ನೇ ತೀರ್ಥಂಕರೆಂದು ಯಾರನ್ನು ಕರೀತಾರೆ? ಮಹಾವೀರ್. ವೆರಿ ಗುಡ್, ಕರೆಕ್ಟ್. ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಸಿದ್ಧಾರ್ಥ್ ಇದು ಯಾರ ಮೊದಲ ಹೆಸರು? ಸಿದ್ಧಾರ್ಥ್ ಎಂದು ಯಾರ ಮೊದಲ ಹೆಸರು ಕರೀತಾರೆ? ಫಾಸ್. ಹೇಳ್ರಿ. ಸರಂ. ತಪ್ಪು. ಸಿದ್ಧಾರ್ಥ್ ಎಂದು ಯಾರ ಮೊದಲ ಹೆಸರು? ಇದು ಯಾರ ಮೊದಲ ಹೆಸರಾಗಿತ್ತು? ಬಸವೇಶ್ವರ. ಹಾಂ ಹೇಳ. ಗೌತಮ್ ಬುದ್ಧ. ಸರಿಯಾದ ಉತ್ತರ ಗೌತಮ್ ಬುದ್ಧ. ಮೂಲಶಂಕರ ಇದು ಯಾರ ಮೊದಲ ಹೆಸರು? ಮೂಲ ಹೆಸರು ಯಾವುದು? ಯಾರ್ದು? ಫಾಸ್. ಹಾಂ. ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ. ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಕಂಡುಬರುವ ಅಶೋಕನ ಮೊಟ್ಟ ಮೊದಲ ಶಾಸನ ಯಾವುದು? ಇನ್ನೊಮ್ಮೆ ಕೇಳ್ರಿ. ಕರ್ನಾಟಕದಲ್ಲಿ ಕಂಡುಬರುವ ಅಶೋಕನ ಮೊಟ್ಟ ಮೊದಲ ಶಾಸನ ಮನೆ ಹೇಳಿದ್ನಿ, ನಿನ್ನೆ ಹೇಳಿದ್ನಿ. ಅಶೋಕನ ಮೊಟ್ಟ ಮೊದಲ ಶಾಸನ ಕರ್ನಾಟಕದಲ್ಲಿ ಕಂಡುಬರುವುದು? ಚಂದ್ರಮೌಳಿ. ತಪ್ಪು ಉತ್ತರ ಪಾಸ್. ರಾಯಚೂರು ಜಿಲ್ಲೆಯ ಮಸ್ಕಿ ಸ್ಥಾಪನಾ. ಸರಿಯಾದ ಉತ್ತರ. ವೆರಿ ಗುಡ್. ಕೇಳಿ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ ಮೊದಲ ವರ್ಷ ಯಾವುದು? ಬಂದಂಥ ವರ್ಷ ಯಾವುದು? ತಿಂಗಳು ಹೇಳ್ಬೇಕಾ? ತಿಂಗಳು ಇಸ್ವಿ. ತಪ್ಪು. 1486. 1957. ಹೇಳ್ತೀನಿ. ಪ್ರಶ್ನೆ ನಂಬರ್ 6. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಕುಶಾನರ ಸ್ಥಾಪಕ ಯಾರು? ಕುಶಾನರ ಸ್ಥಾಪಕ 7. ಕುಶಾನರ ರಾಜಧಾನಿ ಯಾವುದು? ಕುಶಾನರ ರಾಜಧಾನಿ ಚೈತ್ರ. ಕುಶಾನ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಾಸ್.
ಹೇಳಪ್ಪ. ಹ್ಞೂ ಪಾಸ್ ಹೇಳ್ರಿ ಬೇಗ. ಪಾಸ್. ಕುಶಾನರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಮುಗಿದು ಮುಗಿದು ಸರ್. ಯಾರು ಹೇಳ್ತಾರೆ ಕುಶಾನರ ಸಾಮ್ರಾಜ್ಯದ ರಾಜಧಾನಿ? ಹಾಂ ಪೇಶಾವರ್. 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 ಕರ್ನಾಟಕ ಆಳಿದ ಮೊದಲ ಸಾಮ್ರಾಜ್ಯ ಶಾತವಾಹನರು. ಶಾತವಾಹನರು. ಸರಿಯಾದ ಉತ್ತರ. ಕುವೆಂಪು 85 ಅಂಕಗಳು, ಬೇಂದ್ರೆ 65, ಗೋಕಾಕ್ 20, ಶಿವರಾಮ್ ಕಾರಂತ್ 40 ಅಂಕಗಳು, ಕಂಬಾರ್ ತಂಡ 90 ಅಂಕಗಳು. ಲಾಸ್ಟ್ ರೌಂಡ್ ಇದೆ, ಜನರಲ್ ನಾಲೆಜ್ ರೌಂಡ್ ಇದೆ, GK. ಓಕೆ, ಸೊ ಸರಿಯಾಗಿ ಉತ್ತರಗಳನ್ನ ಕೊಡ್ರಿ. ಚಾನ್ಸ್ ಯಾರಿಗಿದಪ್ಪ ಅಂದ್ರೆ 3 ತಂಡಗಳಿಗಿದೆ ಇಲ್ಲಿ. ಕುವೆಂಪು, ಬೇಂದ್ರೆ ಮತ್ತು ಕಂಬಾರ್ ತಂಡದವರು ಪೈಪೋಟಿದೆ. ನೀವು ಸಹಿತ ಬರ್ಬೋದು ಇದರಲ್ಲಿ, ರೈಟ್? ಓಕೆ, ಮೊದಲನೇ ಪ್ರಶ್ನೆ ನೇರವಾಗಿ ಕುವೆಂಪು ತಂಡಕ್ಕೆ. ಪ್ರಶ್ನೆ ಸಂಖ್ಯೆ 9. ನವಿಲು ತೀರ್ಥ ಡ್ಯಾಮ್ ಯಾವ ತಾಲೂಕಿನ ಕಂಡು ಬರುತ್ತದೆ? ನವಿಲು ತೀರ್ಥ ಡ್ಯಾಮ್ ಯಾವ ತಾಲೂಕಿನ ಕಂಡು ಬರ್ತದೆ? ಹಾವೇರಿ. ರಾಂಗ್ ಸರ್. ತಪ್ಪು ಉತ್ತರ. ಮಲಬಾರ್ ಯಾವ ತಾಲೂಕಿನ ಕಂಡು ಬರ್ತದೆ? ತಾಲೂಕು. ಸರಿಯಾದ ಉತ್ತರ ಸೌದತ್ತಿ. ಎಲ್ರ? ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೀತಾರೆ? ಕರ್ನಾಟಕ ಕಾಶ್ಮೀರ. ಕಾಶ್ಮೀರ್. ಶಿವಮೊಗ್ಗ ತಪ್ಪು. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೀತಾರೆ? ಪಾಸ್. ಹಾಂ ತಪ್ಪು. ಸರಿಯಾದ ಉತ್ತರ ಕೊಡಗು. ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೀತಾರೆ? ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಗೋಕಾಕ್ ತಂಡಕ್ಕೆ. ಇವೆಲ್ಲ ಹೇಳಿದ್ದೀನಿ. ನಿಮ್ಗ ಪ್ರಶ್ನೆ ಇದೆ ರೋಹಿತ್. ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಉತ್ತರ ಕನ್ನಡ. ತಪ್ಪು. ವಿಜಯಪುರ. ಸರಿಯಾದ ಉತ್ತರ ವಿಜಯಪುರ. ಯಾಲಕ್ಕಿ ನಗರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಅತಿ ಹೆಚ್ಚು ಏಲಕ್ಕಿ ಬೆಳೀತಕ್ಕಂಥ ನಗರ. ಬೇಗ. ಕಾರನ್ ತಂಡಕ್ಕೆ. ಹಾಸನ್ ತಪ್ಪು. ಯಾಲಕ್ಕಿ ತಂದು ಯಾವ ಜಿಲ್ಲೆಯನ್ನು ಕರೀತಾರೆ? ಯಾಲಕ್ಕಿ ನಗರ ತಂದು. ಕೊಪ್ಪಳ. ತಪ್ಪು ಉತ್ತರ. ತಪ್ಪು. ತಪ್ಪು. ರಾಯಚೂರು. ತಪ್ಪು. ಯಾರು ಹೇಳ್ತಾರೋ? ಯಾಲಕ್ಕಿ ನಗರ ತಂದು ಯಾವ ಜಿಲ್ಲೆಯನ್ನು ಕರೀತಾರೆ? ಬಳ್ಳಾರಿ. ಹಾವೇರಿ. ಸಂಖ್ಯೆ 3. ಕರ್ನಾಟಕ ಎಂದು ಮರುನಾಮಕರಣ ವರ್ಷ ಯಾವಾಗ? ನವೆಂಬರ್ 1, 1924. ಸರಿಯಾದ ಉತ್ತರ. ಲಾಸ್ಟ್ ರೌಂಡ್ 5 ಕ್ವಶನ್ಸ್ಗಳು. ಕಂಬಾರ್ ತಂಡ 6. ಪ್ರಶ್ನೆ ಸಂಖ್ಯೆ 6. ಸೈನ್ಸ್ ಕ್ವಶನ್ಸ್ ಅದ. WBC ಫುಲ್ ಫಾರ್ಮ್ ಏನು? ಪೂರ್ಣ ಹೆಸರು? WBC. WBC ವೈಟ್ ಬ್ಲಡ್ ಸೆಲ್ಸ್. ಸರಿಯಾದ ಉತ್ತರ ವೈಟ್ ಬ್ಲಡ್ ಸೆಲ್. ಪ್ರಶ್ನೆ ಸಂಖ್ಯೆ 2. ಛತ್ತೀಸ್ಗಢ ರಾಜ್ಯದ ರಾಜಧಾನಿ ಯಾವುದು? ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯದ ರಾಜಧಾನಿ ಯಾವುದು? ರಾಯ್ಪುರ್. ಯಾವ್ದು ಹೇಳ್ರಿ? ರಾಯ್ಪುರ್. ಸಂಖ್ಯೆ 7. ಗೋಕಾಕ್ ತಂಡ. ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯನ್ನು ಗಡಿಯನ್ನು ಹೊಂದಿದ 7 ರಾಜ್ಯಗಳು ಯಾವುವು? ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯ ಗಡಿಯನ್ನು ಹೊಂದಿರತಕ್ಕಂಥ 2 ರಾಜ್ಯಗಳು. ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ 2 ರಾಜ್ಯಗಳು ಗಡಿಯನ್ನು ಹೊಂದಿದವು. ರಾಜ್ಯ ಒಂದು ಜಿಲ್ಲೆ 2 ರಾಜ್ಯಗಳು ಹೋಗಿದಾವೆ ಅಲ್ಲಿ. ಒಂದೇ ಜಿಲ್ಲೆಗೆ 2 ರಾಜ್ಯಗಳು ಟಚ್ ಅದಾವು. ಹಾಗಾದ್ರೆ ಆ ರಾಜ್ಯಗಳು ಯಾವತ್ತ ಕೇಳಿದಾರೆ. ಒಂದು ರಾಜ್ಯ ಹೇಳ್ರೆ 5 ಅಂಕ. ರಾಜ್ಯದ ಹೆಸರು ಹೇಳ್ಬೇಕು. ಇನ್ನು ಹೇಳಿದ ಒಂದು ಕರೆಕ್ಟ್ ಅದ. ಇನ್ನೊಂದು ತಮಿಳ್ನಾಡು 5 ಅಂಕ ಕರೆಕ್ಟ್ ಐತಿ. ಇನ್ನೊಂದು ಬೇಗ. ತಮಿಳು ಮತ್ತು ಕೇರಳ. ನಿನಗೈದು ಕರೆಕ್ಟ್ ಅದ. 10. ಗದುಗಿನ ಭಾರತ ಇದು ಯಾರ ಕಾವ್ಯನಾಮ? ಗದುಗಿನ ಭಾರತ. ಗದುಗಿನ ಕುಮಾರವ್ಯಾಸ. ಸರಿಯಾದ ಉತ್ತರ. ಪ್ರಶ್ನೆ
ಪ್ರಶ್ನೆ ಸಂಖ್ಯೆ ಕನ್ನಡದ 4. ಮೊದಲ ಶಾಸನ ಯಾವುದು? ಕನ್ನಡದ ಮೊದಲ ಶಾಸನ. ಅರಬಿಕ್ ಶಾಸ್ತ್ರ. ತಪ್ಪು ಉತ್ತರ. ಕನ್ನಡದ ಮೊದಲ ಶಾಸನ ಸರಿ ಪ್ರಶ್ನೆ ಅರ್ಧ ಕೇಳ್ತೀರಿ? ತಪ್ಪು. ಹೇಳಿಲ್ಲ ಮಗನ. ತಪ್ಪು. ಉತ್ತರ ಪಾಸ್. ಯಾರು ಹೇಳ್ತಾರೆ? ಹಲ್ಮಿಡಿ ಶಾಸನ ಸರಿಯಾದ ಉತ್ತರ. ಓಕೆ, ಇವತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊ ಇವತ್ತು ರಿಸಲ್ಟ ಎಲ್ಲರೂ ಚೆನ್ನಾಗಿ ಭಾಗವಹಿಸಿದ್ದಾರೆ, ಖುಷಿ ಆಯಿತು. ಇದೇ ರೀತಿ ಭಾಗವಹಿಸ್ತಾ ಇರೋದ್ರಿಂದ ನಿಮ್ಮಲ್ಲಿ ಒಂದು ಏನಾಗ್ತೈತೆ ಹೇಳ್ರಿ, ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗ್ತೈತೆ ಆಟೋಮೆಟಿಕ. ಮತ್ತು ಏಕಾಗ್ರತೆಯೂ ಸಹಿತ ಇಲ್ಲಿ ಏನಾಗ್ತೈತೆ ಹೇಳ್ರಿ, ಹೆಚ್ಚಿಗೆ ಆಗ್ತೈತಿ. ಚುರುಕುತನ, ನಿಮ್ಮ ಕ್ಯಾಪಾಸಿಟಿ ಏಟೈತಿ ಅನ್ನೋದು ಗೊತ್ತಾಗ್ತದೆ, ಹೌದಲ್ಲ? ಎಸ್. ಇವತ್ತಿನ ಕ್ವಿಜ್ನಲ್ಲಿ 3ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡ ಮುಂದೆ ಬರಬೇಕು. 3ನೇ ಸ್ಥಾನವನ್ನು ಬೇಂದ್ರೆ ತಂಡದವರು ಪಡೆದುಕೊಂಡಿದ್ದಾರೆ, 75 ಅಂಕಗಳು. ಚಪ್ಪಾಳೆ. ಸೊ 4 ಜನ ಮುಂದಕ್ಕೆ ಬರಬೇಕು. ಕ್ಲಾಪ್ಸ್ ಹಾಕ್ಬೇಕೆಲ್ಲರೂ. 75 ಅಂಕಗಳು. ಇನ್ನು ಅದೇ ರೀತಿ 2ನೇ ಸ್ಥಾನವನ್ನು 95 ಅಂಕಗಳೊಂದಿಗೆ ಕುವೆಂಪು ತಂಡ ಪಡೆದುಕೊಂಡಿದೆ. ಕುವೆಂಪು ತಂಡದವರು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವರು ಸಹಿತ ಮುಂದುಗಡೆ ಬರಬೇಕು. ಕೂಡ್ ನಿಲ್ಬೇಕು. ಆ ಕಡೆ 4 ಜನ ನಿಲ್ರಿ, ಈ ಕಡೆ 4 ಜನ, ಈ ಕಡೆ ನಿಲ್ರಿ. ಇನ್ನು ಅದೇ ರೀತಿ 1ನೇ ಸ್ಥಾನವನ್ನು 120 ಅಂಕಗಳೊಂದಿಗೆ ಚಂದ್ರಶೇಖರ್ ಕಂಬಾರ್ ತಂಡದವರು ಪಡೆದುಕೊಂಡಿದ್ದಾರೆ. ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು. 1ನೇ ಸ್ಥಾನ ಕಂಬಾರ್ ತಂಡದವರು, ಚಂದ್ರಶೇಖರ್ ಕಂಬಾರ್ ತಂಡ. ಓಕೆ, ಸೊ ಇವರು ಇವತ್ತಿನ ಕ್ವಿಜ್ನಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇವ್ರಿಗೂ ಸಹಿತ ಜೋರಾದ ಚಪ್ಪಾಳೆಗಳನ್ನ ಮತ್ತೊಮ್ಮೆ ಸಲ್ಲಿಸಬೇಕೆಲ್ಲರೂ. ಇವತ್ತಿನ ಕ್ವಿಜ್ನಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ಮಾಡಿರ್ತಕ್ಕಂಥ 4ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡ ಶಿವರಾಮ್ ಕಾರಂತ್ ತಂಡ. 40 ಅಂಕಗಳೊಂದಿಗೆ 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಎದ್ನಿಲ್ರಲ್ಲಿ 4ನೇ ತಂಡ, ಅವರಿಗೂ ಸಹಿತ ಜೋರಾದ ಚಪ್ಪಾಳೆ. ಅದೇ ರೀತಿ 5ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ತಂಡ ವಿಕ್ರು ಗೋಕಾಕ್ ತಂಡ, ಅವರಿಗೂ ಸಹಿತ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಸೊ ಇಲ್ಲಿಗೆ ಇವತ್ತಿನ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವೇನು ಮಾಡ್ತಾ ಇದ್ದೇವೆ ಮುಗಿಸ್ತಾ ಇದ್ದಾವೆ. ಸೊ ಮತ್ತೊಮ್ಮೆ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಥ್ಯಾಂಕ್ ಯು.